ಏನು ಅದಂಗೆ ಕಾದತ್ಲೆ ಇಲ್ಲಿ ಹೊಡೆದಾನಪ್ಪ. ಇಲ್ಲಿ ನಮ್ಮ ಲಕ್ಷ್ಮಕ್ಕ ನಿತ್ತಾಳು ಇಳಿದು ಹೊಂಟಾರ ನೋಡ್ರಿ. ಇವತ್ತು ಬುಧವಾರ ಆ್ಯಕ್ಚುಲಿ ಅವರು ಕಲರ್ ಬಟ್ಟೆ ಹಾಕೋತಾರ. ರಾಜು ತಾಳಿಕೊಟ್ಟಿ ಅವ್ರ ಮನೆ ನೋಡ್ರಿ. ಆ್ಯಕ್ಚುಲಿ ದೇವ್ರಪ್ಪರಿಗಿಂತ ಕನೋಳಿ ರೀಚ್ ಆಗ್ಲಕ್ಕ ಕರೆಕ್ಟ್ 10 ನಿಮಿಷ ಬೇಕು ನೋಡು. ಮಡಿವಾಳ ಮಾಚಿದೇವರ ದೇವಸ್ಥಾನ, ದೇವರ ಹಿಪ್ಪರಗಿ. ಇದು ನೋಡ್ರಿ ಲ್ಯಾಟ್ರೈಟ್ ಕಲ್ಲುಗಳು ಹೊಂಟಾವ ನೋಡ್ರಿ, ಲ್ಯಾಟ್ರೈಟ್ ಕಲ್ಲುಗಳು ಗಾಡ್ಯಾಗ. ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಲಾಗ್. ಲೆಟ್ಸ್ ಸ್ಟಾರ್ಟ್ ಅ ಜರ್ನಿ. ಡ್ಯೂಟಿ ಹೊಂಟಿನಿ. ಬೆಳಿಗ್ಗೆ 8 ಗಂಟೆ ಆಗೈತಿ. ಈಗ ಟೈಮು ಆಲ್ಮೋಸ್ಟ್ ಲೇಟ್ ಆಗೈತಿ. 8 ಆಗಿಲ್ಲ, 8 ಹೋಗೈತಿ. ಜಸ್ಟ್ ಹೋಗಬೇಕು. ಅಜ್ಜಿ ಹೋರಿ ಅಜ್ಜಿ ಹೊಲಕ್ಕೆ ಹೊಂಟಾರ ಮೊಮ್ಮಗನ ತೊಗೊಂಡು. ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಶಿಕ್ಷಣ ಸಂಸ್ಥೆಗಳು ದೇವರ ಹಿಪ್ಪರಗಿ, ದ ಬ್ರ್ಯಾಂಡಿನ ದೇವರ ಹಿಪ್ಪರಗಿ, ದ ಬ್ರ್ಯಾಂಡ್ ಎಜುಕೇಷನ್ ಸೆಂಟರ್. ಎಷ್ಟು ಚಂದ ಐತೆ ನೋಡ್ರಿ ಸ್ಟ್ರಕ್ಚರ. ಆ್ಯಕ್ಚುಲಿ ನನ್ನ ಒಂದು ಶಿಕ್ಷಣ ರಂಗ ಅಂದ್ರೆ ಒಬ್ಬ ಟೀಚರಾಗಿ ವೃತ್ತಿ ಪ್ರಾರಂಭ ಮಾಡಿದಂಥ ಶಾಲೆ ಇದು, ಸಿದ್ದೇಶ್ವರ ಸ್ವಾಮೀಜಿ ಶಾಲೆ. ಸುಮಾರು ಒಂದು 7 ವರ್ಷದ ಹಿಂದೆ ಸ್ಟಾರ್ಟ್ ಆಗಿತ್ತು. ಅಂದ್ರೆ ಒಬ್ಬ ಪರಿಪೂರ್ಣ ಶಿಕ್ಷಕ ಇವತ್ತೇನಾದರೂ ವೇದಿಕೆ ಮೇಲೆ ಮಾತಾಡ್ತೀವಿ ಅಥವಾ ಸ್ವಲ್ಪ ಏನೋ ಫ್ಲೂಯೆಂಟ್ಲಿ ಮಾತಾಡ್ತೀವಿ ಅಂದ್ರೆ ದಟ್ ಈಸ್ ದ ರೀಸನ್ ಈಸ್ ಹಂಗಾದ್ರೆ ನೀ ಬಿ ಎಡ್ ಕಲ್ತಿಲ್ಲೇನೋ ಹಂಗೆ ಯಾರಾದರೂ ಕೇಳ್ಬೋದು. ಆ್ಯಕ್ಚುಲಿ ನಾನು ಸ್ಟಾರ್ಟಿಂಗಲ್ಲಿ ಬಿ ಎಡ್ ಅದು ಇದು ಏನೂ ಇರಲಿಲ್ಲ. ಒಬ್ಬ ಶಿಕ್ಷಕನಾಗಿ ಅಂದರೆ ಕಾಂಪಿಟೇಟಿವ್ ನನ್ನ ಕನಸು ಕಾಕಿ ಬಟ್ಟೆ ಹಾಕೋಬೇಕು, ಡಬಲ್ ಸ್ಟಾರ್ ಹಾಕೋಬೇಕು ಅನ್ನೋದು. ಸೊ ಕೆಲವೊಂದು ಕ್ವಾಲಿಟಿ ಇಲ್ಲಾದರೂ ಕೂಡ ಭಾಳ ಡೇಂಜರಸ್ ಆಗಿ ಅವತ್ತಿನ ಕಾಲಕ್ಕೆ ಪ್ರಯತ್ನ ಪಡ್ತಿದ್ವಿ. ಈಗ ಜನಿಸ್ಕೊಂಡ್ರೆ ಒಂಥರ ಏನೋ ವಿಚಿತ್ರ ಫೀಲ್ ಆಗೈತಿ. ಸೊ ಕಾಂಪಿಟೇಟಿವ್ ಓದೋ ಟೈಮ್ ಒಳಗೆ ಸ್ವಲ್ಪ ಖರ್ಚಿಗೆ ದುಡ್ಡು ಬೇಕಲ್ಲ. ಆ್ಯಕ್ಚುಲಿ ನಾವು ಮನ್ಯಾಗಂತರೂ ಅನ್ನೋದಕ್ಕಿಂತಲೂ ಈ ಟ್ರಾವೆಲ್ ಮಾಡೋಕ್ಕೆ ಹೋಗೋಕೆ ಬರೋಕ್ಕೆ ಅಪ್ಲಿಕೇಶನ್ ಹಾಕೋಕ್ಕೆ ದುಡ್ಡು ಬೇಕಲ್ಲ. ಸೊ ಅದಕ್ಕೋಸ್ಕರ ಸ್ಟಾರ್ಟಿಂಗ್ ಅಷ್ಟೇ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಇವಾಗ ಅದು ಕಂಟಿನ್ಯೂ ಆಗಿಬಿಡ್ತು. ಗೌರ್ಮೆಂಟ್ ಅನ್ನೋದು ನಮ್ಮ ಹಣೆ ಬರೋಳಗೆ ಬರೀಲಿಲ್ಲ. ಆ್ಯಂಡ್ ಅದ್ರ ಜೊತೆಗೆ ಗೌರ್ಮೆಂಟ್ ಎಕ್ಸಾಮ್ ಬರೀಲಿಕ್ಕೆ, ಆಮೇಲೆ ಗೌರ್ಮೆಂಟ್ದವ್ರು ಕಾಲ್ಫರ್ಮ್ ಮಾಡಲಿಕ್ಕೆ ಅಕ್ರಮ ಅಯ್ಯಪ್ಪ ದೊಡ್ಡ ಜಾತ್ರೆ ಅದು. ಸೊ ಇದು ನಮ್ಮ ಊರು ದೇವರ ಹಿಪ್ಪರಗಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂ, ಸರ್ಕಲ್ಲ, ಸಂವಿಧಾನ ಶಿಲ್ಪಿ, ದ ಫಾದರ್ ಆಫ್ ಕಾನ್ಸ್ಟಿಟ್ಯೂಷನ್. ಮಳೆಗಾಲ ಸ್ಟಾರ್ಟ್ ಆದರೂ ಕೂಡ ಮಳೆರಾಯನ ಅವಕೃಪೆ ಇನ್ನೂ ಮೂಡಿಲ್ಲ. ಉಸಿರಿನ ಭಾಷೆಗೆ ವಿವರಣೆ ಬೇಕಿದೆ. ಇದು ನೋಡ್ರಿ ಲ್ಯಾಟ್ರೈಟ್ ಕಲ್ಲುಗಳು ಹೊಂಟಾವ ನೋಡ್ರಿ, ಲ್ಯಾಟ್ರೈಟ್ ಕಲ್ಲುಗಳು ಗಾಡ್ಯಾಗ. ಈ ಕಡೆ ನಮ್ಮ ಕಡೆ ಮಂದೆಲ್ಲ ಇದ್ರಾಗ ಕಟ್ಲತ್ತಾರ ಈಗ ಕೆಂಪು ಕಲ್ಲು. ಅಂದರೆ ಈ ಕಡೆ ಉತ್ತರ ಕನ್ನಡ, ಯಲ್ಲಾಪುರ, ಹುಬ್ಳಿ, ಸಿರ್ಸಿ, ಬೆಳಗಾವಿ ಆ ಸೈಡ್ ಸಿಗುವಂಥ ಕಲ್ಲು ಲ್ಯಾಟ್ರೈಟ್ ಕಲ್ಲು. ಸೊ ಅವುಗಳನ್ನು ಈ ಕಡೆ ತಂದು ಕಟ್ಲತ್ತಾರ. ಬೀದರ್ 237, ಸಿಂದಗಿ 21. ಎಸ್ ಹೋಗೋಣ. ಮಡಿವಾಳ ಮಾಚಿದೇವರ ದೇವಸ್ಥಾನ, ದೇವರ ಹಿಪ್ಪರಗಿ. ಇಲ್ಲಿ ಮುಂದೆ ಮಲ್ಲಯ್ಯ ಅದಾನ, ಊರ ಕಲ್ಮೇಶ್ವರ, ಆಮೇಲೆ ಯಾರು ರಾವುತರಾಯ, ಕರಿಸಿದ್ದೇಶ್ವರ, ಕರಿದೇವ್ರ ಗುಡಿ ಅಂತ ಕರಿತೀವಿ ನಾವು. ಅಂದ್ರೆ ದೇವರ ಹಿಪ್ಪರಗಿ ಹೆಸರೊಳಗೆ ಏನೋ ದೇವರು ಅಂತ ಐತಲ್ಲ. ಸೊ ಅದೇ ಥರ ಊರೊಳಗೆ ಐತಿಹಾಸಿಕ ದೇವಸ್ಥಾನಗಳನ್ನು ನಾವು ಜಾಸ್ತಿ ನೋಡ್ತೀವಿ. ಅದಕ್ಕೆ ಹೆಸರಿಗೆ ದೇವರ ಹಿಪ್ಪರಗಿ ಅನ್ನೋ ಹೆಸರಿಗೆ ಆಮೇಲೆ ಇತಿಹಾಸಕ್ಕೆ ಬೇರೆ ಮೀನಿಂಗ್ ಇದೆ. ಆ್ಯಕ್ಚುಲಿ ದೇವ್ರು ಜಾಸ್ತಿ ಇರೋದ್ರಕ್ಕೆ ದೇವರ ಹಿಪ್ಪರಗಿ ಅಂತ ಬಂದಿಲ್ಲ, ಬಟ್ ದೇವ್ರು ಜಾಸ್ತಿ ಅದಾಗ. ಸೊ ದೇವರ ಹಿಪ್ಪರಗಿ ಅಂತ ಹೆಸರು ಬರಲಿಕ್ಕೆ ದೊಡ್ಡ ಒಂದು ಇತಿಹಾಸ ಐತಿ, ಅದು ಬೇರೆ ಇದೆ. ಸಮಯ ಸಿಕ್ಕಾಗಿ ಹೇಳ್ತೀನಿ ಅದನ್ನು. ಏನು ಅದಂಗೆ ಕಾದತ್ಲೆ ಇಲ್ಲಿ ಹೊಡೆದಾನಪ್ಪ. ಅಪಘಾತ ಸಂಭವಿಸಿದೆ. KSRTC ಅವ್ರು ಬರತ್ತಾರೆ, ಕಲ್ಯಾಣ ಕರ್ನಾಟಕ ಸಾರಿಗೆಯವ್ರು ಬರ್ಲತ್ತಾರೆ ಇದ್ರಿಗೆ. ನಾವು ಅವ್ರಿಗೆ ಅಡ್ಡು ಹೋಗಲ್ಲ. ಆಕ್ಸಿಡೆಂಟ್ ಆದಂಗೆ ಕಾಣ್ತೈತಿ. ಬಾ ಮಚ್ಚ, ಬಾ 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 ಬಾ. ಸಿಂದಗಿ, ವಿಜಯಪುರ, ಸಿಂದಗಿ ಬರ್ರಿ. ನಿಮಗೆ ಅಡ್ಡು ಬರಲ್ಲ ನಾವು, ನಿಮಗೆ ಅಡ್ಡು ಬರೋ ಒಟ್ಟು ಮೀಟ್ರ್ ನಮಗಿಲ್ಲ. ನಾವು ಸುಮ್ಮ ಹೋದ್ರೇ ನೀವು ಮೈ ಮೇಲೆ ಬರ್ತೀರಿ. ಏನು ಡೇಂಜರಸ್ ಆಗಿ ಹೊಡೆದಿರ್ಬೇಕಿದನ. ಹೂವಾ ತೆಲಂಗಾಣ 05388 ಯಾವುದ್ರಲ್ಲಿ ಹೊಡೆದಾನೆ ಯಾರು ಗೊತ್ತು. ಗಾಯ್ಸ್ ಗಿಚ್ಚು ಗಿಲಿಗಿಲಿ. ಭಾಳ ಡೇಂಜರಸ್ ಆಗಿದೆ. ನಮಗೆ ಸಿಂದಗಿ ದೇವರ ಹಿಪ್ಪರಗಿ ರೂಟ್ ಒಳಗೆ ನಾ ಡೈಲಿ ಹೋಗೋದು ಬರೋದು ಮಾಡ್ತೀನಿ. ಆ್ಯಕ್ಚುಲಿ ವಾರದಾಗ ಒಂದರೆ ನೋಡ್ತೀನಿ ನಾ. ಲಾಸ್ಟ್ ವೀಕ್ ಒಳಗೆ ಒಂದು ಸ್ವಿಫ್ಟ್ ಕಾರ ಇಲ್ಲೊಂದು ಮುಂದೆ ಬ್ರಿಡ್ಜ್ ಬರುತ್ತೆ, ಬ್ರಿಡ್ಜ್ ಬಾಜುನೇ ಪಲ್ಟಿ ಆಗಿತ್ತು. ಬಟ್ ಯಾರಿಗೂ ಏನೂ ಆಗಿಲ್ಲಾಗಿತ್ತು. ಆ್ಯಕ್ಚುಲಿ ಸ್ಪೀಡ್ 80 ಐತೆ. ಅದು ಹಿಂದೆ ಗಾಳಿ ಇರೋದ್ರಿಂದ ನನಗೆ ಗೊತ್ತಾಗ್ತಿಲ್ಲ, ಗಾಡಿ ರಾಕೆಟ್ ಹೋದಾಗ ಹೊಂಟೈತಿ. ಆ್ಯಕ್ಚುಲಿ ದೇವರ ಹಿಪ್ಪರಗಿಂದ ಕನೋಳಿ ರೀಚ್ ಆಗ್ಲಕ್ಕೆ ಕರೆಕ್ಟ್ 10 ನಿಮಿಷ ಬೇಕು ನೋಡು. 10 ನಿಮಿಷನಾಗ ಕನೋಳಿ ಇರ್ತೀವಿ ನಾವು. ನಾರ್ಮಲ್ ಒಂದು 40 ಸ್ಪೀಡ್ ನಾರ್ಮಲಾಗಿ ಬಂದ್ವಿ ಅಂದ್ರೆ 15 ನಿಮಿಷ ಬೇಕು. ನಾನ್ ಸ್ಟಾಪ್ ರಾಕೆಟ್ ಲಾಂಚ್ ಅಂದಂಗೆ ಎಲ್ಲರೂ ಬಂದ್ವಿ ಅಂದ್ರೆ 9-10 ನಿಮಿಷ ಬಂದಿನ ಬರ್ತಾ ಆಲ್ಮೋಸ್ಟ್ ಅಲ್ಲಿ ಬರ್ಬೋದು.
ಸುಂದರವಾದಂತಹ ಒಂದು ಊರು. ಇಲ್ಲಿ ಹಿರಿಯರ ಆಶೀರ್ವಾದ ಐತಿ ಈ ಊರಿಗೆ. ಅಂದ್ರೆ ಕನ್ನೋಳಿ ಅಜ್ಜಾರ್ ಅಂತಿದ್ರು. ಭಾಳಷ್ಟು ಅದ್ರ ಬಗ್ಗೆ ನನಗೇನು ಮಾಹಿತಿ ಗೊತ್ತಿಲ್ಲ. ಬಟ್ ಪವಾಡ ಪುರುಷರು, ಹಿರಿಯರು, ಅಂದ್ರೆ ಮಾರ್ಗದರ್ಶಿಗಳು, ಆಮೇಲೆ ಅಂದ್ರೆ ಒಂದು ಪವಿತ್ರ ಜಾಗ ಅಂತ ಹೇಳ್ಬೋದು ಸೂಕ್ಷ್ಮವಾಗಿ ಹೇಳ್ಬೇಕಂದ್ರೆ. ಇದು ಹಳದಿ ಕಲರ್ ಏನು ರಂಗಾಶ್ರಯ ಅಂತ ಬರ್ದಾರ, ಕಾಣಲ್ಲ ಕ್ಯಾಮ್ರಾ ಒಳಗೆ ಅಷ್ಟು ದೂರ ತಕ್ಕ. ರಾಜು ತಾಳಿಕೋಟೆ ಅವ್ರ ಮನೆ ನೋಡ್ರಿ, ಚಿಕ್ಕಸಿಂದಿಗೆ ಬರುತ್ತಿದ್ದು. ಇಲ್ಲಿ ಬೋರ್ಡ್ ಇತ್ತು ಆ್ಯಕ್ಚುಲಿ ಅವ್ರದ್ದು, ರಾಜು ತಾಳಿಕೋಟೆ ಅನ್ನೋರ್ದು ಬೋರ್ಡ್, ಅಂದ್ರೆ ಫೋಟೋ ಅವ್ರದ್ದು ಮನೆಗೆ ಹೋಗೋ ದಾರಿ ಅಂತ ಬೋರ್ಡ್ ಇತ್ತು ಮೊದಲು. ಈಗೆಲ್ಲ ಕಲರ್ ಹೋಗೈತಿ. ಚಿಕ್ಕ ನಾವಿನ್ನು ಸಿಂದಗಿ ಎಂಟ್ರಿ ಆಗ್ಬೇಕು. ಸ್ಟ್ರೇಟ್ ಹೋದ್ರೆ ಕಲಬುರ್ಗಿ ಹೋಗ್ತೀವಿ. ಸೊ ನಾವೀಗ ಲೆಫ್ಟ್ ಹೊಳ್ಳಿ ಸಿಂದಗಿ ಎಂಟ್ರಿ ಆಗಿ ನಾವು ಆಚೆ ಕಡೆ ಸಿಂದಗಿ ಒಂದು ಮುಂದೆ 4 ಕಿಲೋಮೀಟ್ರ್ ಹೋಗಿ ನಮ್ಮ ಶಾಲೆಯನ್ನು ತಲುಪಬೇಕು. ಇಲ್ಲಿ ನೋಡ್ರಿ ಮಂದಿ ಹಾಗೆ ರೋಡ್ ಹೊರಗೆ ಜಿಗಿಸ್ತಾರೆ ಅಂತೇಳಿ ಕಲ್ಲು ಹೊಟ್ಟಿಬಿಟ್ಟಾರೆ ಇಲ್ಲಿ. ಇದು ಟ್ಯಾಲೆಂಟು, ಟೆಕ್ನಾಲಜಿ. ಇಲ್ಲಿ ನಡುವ ಡಿವೈಡರ್ ಮಾಡ್ಲತ್ತಾರೋ. ನಾನು ಆ್ಯಕ್ಚುಲಿ ಏನು ಹೇಳ್ಬೇಕಂದ್ರೆ ಅಪ್ರೋಡಿಂಗ್ ಎಕ್ಸ್ಪೀರಿಯೆನ್ಸ್ ಮಾಡ್ಬೇಕಂತ ಭಾಳ ಆಸೆ ಇತ್ತು. ಅಂದ್ರೆ ಈ ಸಲ ಪ್ರೊಫೆಷನ್ ಬಿಡಬೇಕು, ಯೂಟ್ಯೂಬನ್ನೇ ಫುಲ್ ಟೈಮ್ ಪ್ರೊಫೆಷನ್ ಮಾಡ್ಕೋಬೇಕು, ಭಾಳ ಕನಸಿದ್ದು ನನಗೆ. ಆಮೇಲೆ ಸಡನ್ ಯೂಟ್ಯೂಬ್ ರೆವಿನ್ಯೂ ಕಡಿಮೆ ಆಗಿಬಿಡ್ತು ಈ IPL ಟೈಮ್ ಒಳಗೆ. ಅಂದ್ರೆ IPL ಕಂಟೆಂಟ್ಗೆ ಜಾಸ್ತಿ ರೆವಿನ್ಯೂ ಕೊಡ್ಲಾಕತ್ತ. ನಮ್ಮ IPL ಕಂಟೆಂಟ್ಗೆ ಏನು ಮಾತಾಡ್ಬೇಕು ಅನ್ನೋದು ಅಷ್ಟು ಟ್ಯಾಲೆಂಟ್ ಇಲ್ಲ ನಮ್ಮಲ್ಲಿ. ಇವೇ ತಪ್ಪಿ ಮಾತಾಡೋದೇ ಹೆಚ್ಚು ವಜ್ಜೆ ಆಗ್ತೈತಿ. ಸೊ ಅದ್ರ ಸಂಬಂಧ ಬಿಟ್ಟಿವಿ. ಮತ್ತು ವಾಪಸ್ ಸ್ಕೂಲ್ ಜಾಯ್ನ್ ಆದೆ. ಆದ್ರೆ ಅಪ್ರೋಡ್ ಕನಸು ಅಂತೂ ನಂದು ಈಡೇರ್ತು. ಯಾಕಂದ್ರೆ ನಾವೀಗ ಸಿಂದಗಿ ಎಂಟ್ರಿ ಆದೇವು ಅಂದ್ರೆ ಪೂರ್ತಿನ ಡ್ಯೂಟಿ ನಮ್ಮ ಸ್ಕೂಲ್ ಎಂಟ್ರಿ ಆಗೋತಕ್ಕ ಅಪ್ರೋಡಿಂಗ್ ಎಕ್ಸ್ಪೀರಿಯನ್ಸ್ ಮಸ್ತ್ ಐತಿ. ಅದ್ರಾಗ ಮಳೆ ಗಿಳಿ ಆತಂದ್ರೆ ನೆಕ್ಸ್ಟ್ ಲೆವೆಲ್ ಸ್ಪ್ಲೆಂಡರ್ ಪ್ಲಸ್ ಅಂದರೆ ಗಾಳಿ ಒಳಗೆ ಹೋತಿರೋದು ನಂದು. ನೋಡ್ರಿ ಇಲ್ಲಿ ಅಂತ ಅಪ್ರೋಡ್ ಎಕ್ಸ್ಪೀರಿಯೆನ್ಸು. ಸುಮ್ಮನೆ ಚಿಕ್ಕಮಂಗ್ಳೂರು ಹೋದೆ, ಶಿವಮೊಗ್ಗ ಹೋದೆ, ಹೋದೈತೆ ಮಂದಿ. ಬೇಸಿಕಲಿ ನಾ ಹತ್ತನೇ ಸೈಡ್ದಾಗ ಇರೋದ್ರಿಂದ ಏನಾಗುತ್ತಂದ್ರೆ ನನಗೆ ಇದೆಲ್ಲ ಹೊಸ ಎಕ್ಸ್ಪೀರಿಯನ್ಸ್ ಥರ ಫೀಲ್ ಆಗುತ್ತೆ. ಯಾಕಂದ್ರೆ ನಮಗೆ ಹತ್ತನೇ ಸೈಡ್ ಈ ಥರ ರೋಡ್ ಇರಾಕೆ ಬಿಡಲ್ಲ ಮಂದಿ. ಅದೇನೋ ರಾಜಕೀಯ ಏನೇ ಇರ್ಬೋದು, ಅದು ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಬಟ್ ಇಷ್ಟು ಬಾದಾಗಿದ್ದು ರೋಡ್ ನಮ್ಗೆ ವಿಶೇಷವಾಗಿ ಅಲ್ಲಿ ಹತ್ತನೇ ಸೈಡ್ ನಮಗೆ ಕಾಣಲ್ಲ. ಹತ್ತನೇ ಆಗಿರ್ಬೋದು, ಅಂಕ್ಲಿ, ಮಾಂಜ್ರಿ, ಚಿಕ್ಕೋಡಿ, ರಾಯಬಾಗ. ಸೊ ಆ ಸೈಡೆಲ್ಲ ಚೆನ್ನಾಗಿ ರೋಡ್ಗಳು ಮಾಡ್ಯಾರ. ನೀವು ಇಲ್ಲೇ ಬಾಜು ಹೋರಿ, ಯಾವುದದು ಬಸವನ ಬಾಗೇವಾಡಿನೂ ಅಲ್ಲಿ ಸಿಟಿ ಒಳಗೆ ಎಲ್ಲ ಆ್ಯಂಗಲ್ದಾಗೂ ರೋಡ್ ಚೆನ್ನಾಗಿ ಮಾಡ್ಯಾರ. ಆ ಕಡೆ ಹೋದರು ಈ ಕಡೆ ಹೋದರು ಎಲ್ಲ ಕಡೆ ರೋಡ್ಗಳು ಮಸ್ತ್ ಮಾಡ್ಯಾರ. ಬಟ್ ವೈ ಸಿಂದಗಿ ಅನ್ನೋ ನನ್ನ ಪ್ರಶ್ನೆ ಮೇ ಬಿ ಎಂತ ಇರ್ಬೋದು ಬಿಟ್ಟು ರೀಸನ್ ಅವ್ರದ್ದು. ಪಾಪ ನಾವೇನೋ ಗೊತ್ತಿಲ್ಲಾರ್ದೇನೋ ಸುಮ್ಮನೆ ಕ್ಯಾಮ್ರಾ ಐತೆ ಹುಚ್ಚರಿತ್ಲೆ ಮಾತಾಡೋದು ಆಯ್ತು. ಬಟ್ ಡೆವಲಪ್ಮೆಂಟ್ ಮಾಡಿದ್ರೆ ಚೆನ್ನಾಗಿರುತ್ತೇನೋ ಬಹುಶಃ. ಐ ಥಿಂಕ್ ಆಲತ್ತೆ ತಂದಾರೆ. ಇನ್ನು 3 ತಿಂಗಳದ ರೋಡ್ ಆದತ್ತೆ. ಭಾಳ ಜನ ಕಮೆಂಟ್ ಹಾಕಿರು. ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ, ನೋಡೋಣ. ವಿಡಿಯೋ ಮಾಡಿ ಹಾಕಿನೇ 15-20 ದಿವಸ ಆಯಿತು. ಇಲ್ಲಿ ನಮ್ಮ ಲಕ್ಷ್ಮಕ್ಕ ನಿತ್ತಾಳು, ಹಳೆ ಸ್ಕೂಲ್ ವಿದ್ಯಾರ್ಥಿನಿ. ಲಕ್ಷ್ಮಕ್ಕ ಗುಡ್ ಮಾರ್ನಿಂಗ್. ನಿಂದ್ರಲಿ. ಎಲ್ಲ ವಿದ್ಯಾರ್ಥಿಗಳು ಭಾಳ ಮಿಸ್ ಮಾಡ್ಕೋತಾವು. ಯಾಕಂದ್ರೆ ನಾವು ಟೀಚರ್ಸ್ ಹೆಂಗಂದ್ರೆ ಹಿಂಗೆ ಒಂದೊಂದು ಟೈಮ್ದಾಗ ಒಂದೊಂದು ಸ್ಕೂಲ ಜಿಕ್ಕೋತ ಹೋಗ್ತಿರ್ತೀವಿ. ಪೇಮೆಂಟ್ ಯಾವ ಕಡೆ ಹೆಚ್ಚಿರ್ತೈತೆ ಆ ಕಡೆ ಓದ್ತಿರ್ತೀವಿ. ಪಾಪ ಅನ್ನಿಸ್ತೈತಿ ವಿದ್ಯಾರ್ಥಿಗಳು ನೋಡಿದಾಗ. ಭಾಳ ಮಿಸ್ ಮಾಡ್ಕೋತಾವೆ ಸರ್ ಅಂತಾವು. ಅಂಬೇಡ್ಕರ್ ಸರ್ಕಲ್ನ ಬಲಕ್ಕೆ ಹೋದ್ರೆ ಬಸ್ ಸ್ಟ್ಯಾಂಡ್ ಕೂತ್ರಿ, ಸ್ಟೇಟ್ ಹೋದ್ರೆ ಯಾವುದದು ಇಂಡಿ, ಸೊಲ್ಲಾಪುರ, ರಾಂಪುರ, ಆಲ್ಮೇಲ, ಅಫ್ಜಲ್ಪುರ, ಇಲ್ಲಿ ನಡುವ ಅಂತ ತೆಗ್ಗೈತಿ ನೋಡ್ರಿ. ಅಲ್ಟಿಮೇಟ್ ತೆಗ್ಗಿದು. ಯಾರೂ ಹಿಂಗೆ ಸರ್ಕಲ್ದಾಗ ಬಂದು ಜಂಕ್ಷನ್ ಒಳಗೆ ಗೋಳೆ ಆಗಬಾರ್ದು, ಟ್ರಾಫಿಕ್ ಜಾಮ್ ಆಗಬಾರ್ದು, ಸ್ಪೀಡಾಗಿ ಬಂದು ಸಿಕ್ಕಾಕೋಬಾರ್ದು ಅಂತ ಹೇಳಿ ಅದನ್ನು ತೆಗ್ದಾರೆ ಮೇ ಬಿ. ಫೈನಲಿ ಸ್ಕೂಲ್ ರೀಚ್ ಆದೆ. ಪ್ರೇರಣಾ ಶಾಲೆ. ಎಂಟ್ರೆನ್ಸ್ ಹೆಂಗೈತೆ ನೋಡ್ರಿ ನಮ್ಮ ಸ್ಕೂಲ್ದು. ಇಂಥ ಒಂದು ಅಟ್ಮಾಸ್ಫಿಯರ್ ಒಳಗೆ ನಮ್ಮ ವಿದ್ಯಾರ್ಥಿಗಳು ಕಲಿತಾವಂದ್ರೆ ದೇ ಆರ್ ಆ್ಯಕ್ಚುಲಿ ಲಕ್ಕಿ. ಪ್ರೇರಣಾ ವಸತಿ ಶಾಲೆ ಸಿಂದಗಿ ಇಳಿದು ಹೊಂಟಾರ ನೋಡ್ರಿ. ಇವತ್ತು ಬುಧವಾರ ಆ್ಯಕ್ಚುಲಿ ಅವರು ಕಲರ್ ಬಟ್ಟೆ ಹಾಕೋತಾರ. ನೋಡ್ತೀರೇನು ವಿದ್ಯಾರ್ಥಿಗಳು ಬರತ್ತಾರ ನೋಡಿ. ಎಲ್ಲ ನಮ್ಮ ವಿದ್ಯಾರ್ಥಿಗಳು 9ನೇ 10ನೇ ವಿದ್ಯಾರ್ಥಿಗಳು. ಮತ್ತು ಸಿಗೋಣ ಆಮೇಲೆ.